ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿನವದುಗ್ಧಾಬ್ಧೇ ಸಂಜಾತಃ ಸಕಲೇಷ್ಟದಃ ಶ್ರೀಸತ್ಯಪೂರ್ಣತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಇಂದಿರಾಪತಿಂ ಆದ್ಯಾದಿವರದೇಶವರಪ್ರದಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ದ್ವಾದಶ ಸ್ತೋತ್ರದ ಪ್ರಾರಂಭದಲ್ಲಿ ಭಗವಂತನನ್ನು ಸ್ತುತಿಸಿದ್ದಾರೆ. ಸ್ತುತಿಸುವ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಭಗವಂತನಿಗೆ ನಾವು ನಮಸ್ಕಾರ ಮಾಡುವುದು ಇದೊಂದು ದೊಡ್ಡ ಉಪಕಾರವಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ. ಮಾಡಿದರೆ ನಮ್ಮ ಉದ್ಧಾರ, ಮಾಡಿದರೆ ನಮ್ಮ ಪಾಪಗಳ ಪರಿಹಾರ, ಸ್ತುತಿ ಮಾಡಿದರೆ ನಮ್ಮ ಇಷ್ಟಾರ್ಥಗಳ ಪೂರ್ತಿ. ಅದಕ್ಕಾಗಿ ಭಗವಂತನ ನಮಸ್ಕಾರ ಇದು ನಮ್ಮೆಲ್ಲರಿಗೆ ಅತ್ಯಂತ ಅನಿವಾರ್ಯವಾದ ಕರ್ತವ್ಯ. ವಂದ್ಯಂ ವಂದೇ. ನಮಸ್ಕಾರ ನಾನು ಮಾಡುವುದು, ನಮಸ್ಕಾರ ಯಾರಿಗೆ ಮಾಡಲೇಬೇಕೋ ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ವಂದ್ಯಂ ವಂದೇ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ, ಭಗವಂತನಿಗೆ ನಮಸ್ಕಾರವನ್ನು ಮಾಡುವುದಕ್ಕೆ ಕಾರಣ ಏನು ಅಂತ. ಇನ್ಯಾರಲ್ಲಿಯೂ ಇಲ್ಲದೇ ಇರುವಂತಹ ಅನಂತ ಗುಣಗಳು ಭಗವಂತನಲ್ಲಿವೆ ಅನ್ನುವುದಕ್ಕಾಗಿ ಭಗವಂತನಿಗೆ ನಾವು ನಮಸ್ಕಾರ ಮಾಡೋದು. ಯಾವ ದೋಷಗಳು ಭಗವಂತನಲ್ಲಿಲ್ಲ ಅನ್ನೋದಕ್ಕೆ ನಮಸ್ಕಾರ ಮಾಡೋದು. ಒಬ್ಬ ವ್ಯಕ್ತಿಯಲ್ಲಿ ಗುಣ ಇದ್ದರೆ ಸಾಕು, ನಾವು ತಲೆಬಾಗ್ತೇವೆ. ಕೆಲವು ದೋಷಗಳು ಕಂಡರೂ ಕಣ್ಣು ಮುಚ್ಚುತ್ತೇವೆ. ದೋಷ ಇರ್ಬೋದಪ್ಪ, ಗುಣ ಅಂತೂ ಇದೆ ಅಲ್ಲ, ಅವನಿಂದ ನಮಗೆ ಲಾಭ ಆಗತ್ತಲ್ಲ, ಸಾಕು ಅವನಿಗೆ ತಲೆಬಾಗೋಣ ಅಂತ, ಅವನನ್ನು ಸಂತೋಷಪಡಿಸೋಣ ಅಂತ. ನಮ್ಮ ದೇವರಲ್ಲಿ ಆ ಪರಿಸ್ಥಿತಿ ಇಲ್ಲ. ಜಗತ್ತಿನಲ್ಲಿ ಇನ್ಯಾವ ದೇವತೆಗಳಲ್ಲಿಯೂ ಇಲ್ಲದ ಗುಣಗಳೂ ಭಗವಂತನಲ್ಲಿವೆ, ಯಾವ ದೋಷಗಳೂ ಭಗವಂತನಲ್ಲಿ ಇಲ್ಲ. ಹೀಗಾಗಿ ಅವನಿಗೆ ನಮಸ್ಕಾರ ಮಾಡುವುದಕ್ಕೇನು ಅರ್ಹತೆ ಬೇಕೋ ಆ ಅರ್ಹತೆ ಪರಿಪೂರ್ಣ ಮಟ್ಟದಲ್ಲಿ ಪರಮಾತ್ಮನಲ್ಲಿ ಇರೋದಕ್ಕಾಗಿ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಆನಂದ ಇದು ಎಲ್ಲ ಗುಣಗಳಲ್ಲಿ ಶ್ರೇಷ್ಠವಾದ ಗುಣ, ಎಲ್ಲರಿಗೂ ಬೇಕಾದ ಗುಣ. ಇಡೀ ಜಗತ್ತು ಧಾವಿಸ್ತಾ ಇರೋದೇ ಆನಂದಕ್ಕೋಸ್ಕರ. ನಮಗೆಲ್ಲ ಬೇಕಾದದ್ದೇ ಆನಂದ. ಆನಂದಕ್ಕಾಗಿ ನಮ್ಮ ಪ್ರಯತ್ನ ಇದೆ. ನಮ್ಮೆಲ್ಲರಿಗೆ ಬೇಕಾದ ಆನಂದವನ್ನು ಕೊಡುವ ಅನಂತ ಆನಂದದಿಂದ ಪರಿಪೂರ್ಣನಾದ ವ್ಯಕ್ತಿ ಭಗವಂತ. ಆನಂದ ಒಂದಲ್ಲ, ಇನ್ನೆಲ್ಲ ಗುಣಗಳಿಂದಲೂ ಪೂರ್ಣನಾದವನು ಪರಮಾತ್ಮ. ನೋಡಿ, ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ ಭಗವಂತ ಅಂತ ಹೇಳಬೇಕಾಗಿದೆ ಶ್ರೀಮದಾಚಾರ್ಯರಿಗೆ. ಆದರೆ ಹೇಳಿದ್ದು ಸದಾನಂದಂ.
ಆನಂದದಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಮಾತ್ರ ಹೇಳಿದರು. ಆ ಒಂದು ಮಾತು ಹೇಳೋದರಿಂದಲೇ ಎಲ್ಲ ಗುಣಗಳೂ ಭಗವಂತನಲ್ಲಿವೆ ಎನ್ನುವ ಅರ್ಥ ಬರುತ್ತೆ. ಹೇಗೆ ಅಂದರೆ, ಗುಣಗಳೇನಿವೆ ಎನ್ನುವುದೆಲ್ಲವೂ ಗೊತ್ತಿದ್ದಾಗ ಅದರಲ್ಲಿ ಯಾವುದಾದರೊಂದು ಗುಣ ನನ್ನಲ್ಲಿ ಇಲ್ಲ ಅಂತ ಅನಿಸಿದರೆ ಆ ನ್ಯೂನತೆಯ ಅನುಭವ ಇದು ಮನುಷ್ಯನಿಗೆ ಒಂದು ದುಃಖವನ್ನು ಕೊಡುತ್ತೆ. ಅವರಲ್ಲಿರೋ ಗುಣ ನನ್ನಲ್ಲಿ ಇಲ್ಲಲ್ಲಪ್ಪ, ಅವರೆಷ್ಟು ಸಾತ್ವಿಕರು, ನನ್ನಲ್ಲಿ ಅಷ್ಟು ಸಾತ್ವಿಕತೆ ಇಲ್ಲ, ಅವರಲ್ಲಿರೋ ಪಾಂಡಿತ್ಯ ನನಗಿಲ್ಲ, ಅವರಲ್ಲಿರೋ ಶ್ರೀಮಂತಿಕೆ ನನಗಿಲ್ಲ, ಅವರಲ್ಲಿರುವ ಔದಾರ್ಯ ನನಗಿಲ್ಲ ಅನ್ನುವ ಏನೊಂದು ಕೊರಗಿದೆ, ಅದು ಮನುಷ್ಯನನ್ನು ಕಾಡುತ್ತದೆ. ಭಗವಂತನಿಗೆ ಈ ತರಹದ ಕೊರಗು, ದುಃಖ, ಅಸಮಾಧಾನ ಇಲ್ಲವೇ ಇಲ್ಲ. ಸದಾನಂದಂ, ಯಾವಾಗಲೂ ಆನಂದ ಇದೆ ಅಂದರೆ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಅರ್ಥ. ಅನಂತ ಗುಣಪೂರ್ಣ ಅಂತ ಹೇಳಬೇಕಾದ ಶ್ರೀಮದಾಚಾರ್ಯರು ಬರೀ ಸದಾನಂದಂ ಅಂತ ಇಷ್ಟೇ ಹೇಳಿದರಲ್ಲ ಅಂತನಬೇಡಿ. ಅವನಿಗೆ ಆನಂದ ಇದೆ ಅಂದರೆ ಗುಣಪೂರ್ಣನಾಗಿದ್ದಾನೆ ಅಂತ ಅರ್ಥ. ಯಾಕಂದರೆ ಯಾವುದೇ ತರಹದ ನ್ಯೂನತೆಯ ದುಃಖ ಅವನಿಗಿಲ್ಲ ಅಂದರೆ ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಹಾಗಾದರೆ ಮೋಕ್ಷದಲ್ಲಿ ಮುಕ್ತರಾದ ಜೀವರಾಶಿಗಳಿದ್ದಾರೆ. ಆ ಮುಕ್ತರಾದ ಜೀವರಾಶಿಗಳಿಗೆ ದುಃಖವೇ ಇಲ್ಲ. ಆದರೆ ಅವರು ಪೂರ್ಣರಲ್ಲ. ಅವರಿಗಿಂತಲೂ ಪೂರ್ಣರಾದವನು ಭಗವಂತ ಇದ್ದಾನೆ. ಮನುಷ್ಯರಿಗಿಂತಲೂ ಉತ್ತಮರು ಋಷಿಗಳಿದ್ದಾರೆ, ದೇವತೆಗಳಿದ್ದಾರೆ. ಭಗವಂತ ಅಂತೂ ಪರಿಪೂರ್ಣನಾದವನಿದ್ದಾನೆ. ಆ ನ್ಯೂನತೆಯ ಅನುಭವ ಅವರಿಗಿದೆ, ಆದರೆ ಅವರಿಗೇನು ದುಃಖ ಇಲ್ಲ. ಅವರಿಗೆ ಆನಂದ ಇದೆ, ಆದರೆ ಪೂರ್ಣರಲ್ಲ. ಹಾಗೆ ದೇವರಿಗೆ ಆನಂದ ಇರಬಹುದು, ಪೂರ್ಣನಾಗದೇ ಇರಬಹುದಲ್ವ ಅನ್ನುವ ಪ್ರಶ್ನೆ ಬರುತ್ತೆ. ಅವರಿಗೆ ಯಾಕೆ ಆನಂದ ಇದೆ, ದುಃಖ ಇಲ್ಲ ಅಂದರೆ ಅವರಿಗೇನು ನ್ಯೂನತೆ ಇದೆ, ಆ ನ್ಯೂನತೆ ತಮಗಿಂತಲೂ ಚಿಕ್ಕವರಿಗಿಂತ ನ್ಯೂನತೆ ಅಲ್ಲ. ಅದು ಸ್ವರೂಪದಲ್ಲಿ ತಮಗಿಂತಲೂ ಯಾರು ಉತ್ತಮರೋ, ತಮಗೆ ಉಪದೇಶ ಮಾಡಿದವರು, ತಮಗೆ ಬಿಂಬರಾದವರು, ತಮಗೆ ಉದ್ಧಾರ ಮಾಡುವವರು, ತಮಗೆ ಅನುಗ್ರಹ ಮಾಡುವವರು, ಅಂತಹ ಉತ್ತಮರಿಗಿಂತ ತಮಗೆ ನ್ಯೂನತೆ ಇದ್ದರೆ ಅದು ಅವರಿಗೆ ಸಂತೋಷನೇ ಕೊಡುತ್ತೆ. ಔಪಸದವತ್ ತದುಕ್ತಂ ಸೂತ್ರಕಾರರು ಹೇಳ್ತಾರೆ. ಒಬ್ಬ ಶಿಷ್ಯನಿಗೆ ತಮ್ಮ ಗುರುಗಳಿಗೆ ಬಹಳಷ್ಟು ಜ್ಞಾನ ಇದೆ, ಅವರಿಗೆ ಬಹಳಷ್ಟು ಮಾನ ಸಿಗತ್ತೆ, ಅವರಿಗೆ ವಿಶೇಷವಾದ ಗೌರವ ಇದೆ ಅಂದರೆ ಶಿಷ್ಯನಿಗೆ ದುಃಖ ಆಗೋದಿಲ್ಲ, ಸಂತೋಷ ಪಡ್ತಾನೆ. ಯಾಕೆಂದರೆ ಅವರು ತಮ್ಮ ಗುರುಗಳು, ತಮಗೆ ಉಪದೇಶ ಮಾಡಿದವರು, ಅವರಿಗೆ ಹೆಚ್ಚಿನ ಜ್ಞಾನ, ಹೆಚ್ಚಿನ ಸುಖ, ಹೆಚ್ಚಿನ ಪಾಂಡಿತ್ಯ, ಔದಾರ್ಯ ಎಲ್ಲವೂ ಅವರಲ್ಲಿದೆ ಅಂತನ್ನೋದು ಇವನಿಗೆ ಸಂತೋಷವನ್ನೇ ಕೊಡುತ್ತೆ. ನಾನು ಅವರಿಗಿಂತ ಚಿಕ್ಕವ ಅಂತ ಇವನು ಒಪ್ಪಿಕೊಂಡಾಗಿದೆ. ಆದರೆ ತನಗಿಂತ ಚಿಕ್ಕವರಿಗೇನಾದರೂ ದೊಡ್ಡಸ್ತಿಕೆ ಬಂದರೆ, ಹೆಚ್ಚಿನ ಗುಣಗಳು, ಹೆಚ್ಚಿನ ಮಾನ ಸಿಕ್ಕರೆ ಆಗ ದುಃಖವಾಗತ್ತೆ. ಆ ಪ್ರಸಂಗ ಅಲ್ಲಿಲ್ಲ ಮೋಕ್ಷದಲ್ಲಿ. ಯಾಕೆ ಅಂದರೆ ಉತ್ತಮರಿಗೆ ಇವನಿಗಿಂತ ಹೆಚ್ಚಿನ ಗುಣವನ್ನು ದೇವರು ಕೊಟ್ಟಿದ್ದಾನೆ ಅನ್ನೋದಕ್ಕೆ ಇವನು ಸಂತೋಷ ಪಡ್ತಾನೆ. ದೇವರಿಗೆ ಹಾಗಲ್ಲ, ಅವನೇ ಸರ್ವೋತ್ತಮ. ಏನಾದರೂ ಒಂದೆರಡು ಗುಣಗಳು ಇವನಿಗೆ ಹೆಚ್ಚಿವೆ, ಇನ್ನೊಂದೆರಡು ಗುಣಗಳು ಅವನಿಗೆ ಹೆಚ್ಚಿವೆ. ಉತ್ತಮ ಏನಲ್ಲ, ಆದರೆ ತನ್ನಲ್ಲಿಲ್ಲದೆ ಇರೋ ಒಂದೆರಡು ಗುಣ ಅವನಲ್ಲಿದೆ ಅಂತಾದರೆ ಅವನಿಗೆ ದುಃಖವಾಗುವ ಸಾಧ್ಯತೆ ಇದೆ. ಆದರೆ ಭಗವಂತನಿಗೆ ಆ ದುಃಖ, ಆ ನ್ಯೂನತೆಯ ಅನುಭವ, ಕೊರಗು, ಕೊರತೆಯ ಬೇಸರ ಇಲ್ಲವೇ ಇಲ್ಲ ಅಂದ ಮೇಲೆ ಅವನಿಗೆ ಪರಿಪೂರ್ಣತೆ ಇದೆ ಅಂತನ್ನುವ ಅರ್ಥವನ್ನು ನಾವು ಇಲ್ಲಿ ಚಿಂತನೆ ಮಾಡಬಹುದು. ಸದಾನಂದ. ಇದನ್ನು ಚಿಂತನೆ ಮಾಡಿದರೆ ನಮಗೇನು ಲಾಭ? ಎಲ್ಲ ವ್ಯಾಪಾರ ಮಾಡುವ ಜನ ಅಲ್ವಾ, ಬಿಸ್ನೆಸ್ ಮಾಡುವ ಜನ. ಸರಿ, ಅವನಿಗೆ ಆನಂದ ಇದೆ, ಅವನಿಗೆ ಪೂರ್ಣತೆ ಇದೆ, ನನಗೇನು ಲಾಭ ಅಂತ ಪ್ರಶ್ನೆ. ಇದನ್ನು ಸ್ತೋತ್ರ ಮಾಡಿದರೆ, ಈ ಚಿಂತನೆ ಮಾಡಿದರೆ ನನಗಾಗುವ ಲಾಭ ಏನು ಅಂದರೆ, ನನ್ನ ಯೋಗ್ಯತೆಗೆ ತಕ್ಕ ಆನಂದವನ್ನು, ಪೂರ್ಣತೆಯ ಸುಖವನ್ನು ನನಗೂ ಕೊಡ್ತಾನೆ ದೇವರು. ನನ್ನ ಯೋಗ್ಯತೆ ಎಷ್ಟಿದೆ ಆ ಪೂರ್ಣತೆಯೂ ನನ್ನಲ್ಲಿ ಇಲ್ಲ. ಇವತ್ತು ನನಗೆ ಶಕ್ತಿ ಇದೆ, ಬುದ್ಧಿ ಇದೆ, ಕರ್ತವ್ಯ ಕರ್ಮಗಳನ್ನು ಮಾಡುವ ಶಕ್ತಿ ನನ್ನಲ್ಲಿ ಇದ್ದರೂ ನಾನು ಮಾಡ್ತಾ ಇಲ್ಲ. ಅವರೆಷ್ಟು ಚೆನ್ನಾಗಿ ನಿತ್ಯದಲ್ಲಿ ಸಂಧ್ಯಾವಂದನ, ದೇವರ ಪೂಜೆ,
ಉಪವಾಸ ಅಧ್ಯಯನ ಎಲ್ಲ ಮಾಡ್ತಾ ಇದ್ದಾರಲ್ಲ, ನನಗದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ದುಃಖ ಇದೆ. ಶಕ್ತಿ ಇಲ್ಲ ಅಂತಲ್ಲ, ಯೋಗ್ಯತೆ ಇಲ್ಲ ಅಂತಲ್ಲ, ಯೋಗ್ಯತೆ ಇದೆ, ಶಕ್ತಿ ಇದೆ, ಆದರೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಕೊರಗು ಮಾತ್ರ ಇದೆ. ನಾವು ದೇವರನ್ನು ಸದಾನಂದ ಅಂತ ಉಪಾಸನೆ ಮಾಡಿದರೆ ಭಗವಂತ ನಮ್ಮಲ್ಲಿರುವ ಆ ನ್ಯೂನತೆಯ ಕೊರಗನ್ನು ದೂರ ಮಾಡಿ, ಯೋಗ್ಯತೆ ಶಕ್ತಿ ಇದ್ದರೂ ಏನೋ ಮಾಡಲಿಕ್ಕಾಗ್ತಾ ಇಲ್ಲ ಅಂತೀಯಲ್ಲ, ನಾನು ಕೈ ಹಿಡಿದು ಮಾಡಿಸ್ತೇನೆ, ನೀನು ಯಾಕೆ ಚಿಂತೆ ಮಾಡ್ತೀಯ, ನಿನ್ನಿಂದ ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಮಾಡಿಸಿ ಮಾಡಬೇಕಾದದ್ದನ್ನು ಮಾಡಿದೆ ಎನ್ನುವ ತೃಪ್ತಿಯನ್ನು, ಆನಂದವನ್ನು ನಿನಗೆ ಕೊಡ್ತೇನೆ, ಚಿಂತೆ ಮಾಡಬೇಡ. ಇನ್ನೇನು ನನಗೆ ಯೋಗ್ಯವಾದ ಗುಣಗಳಿವೆ ಅವುಗಳೆಲ್ಲವನ್ನೂ ಕೊಟ್ಟು ಭಗವಂತ ನನ್ನನ್ನು ಆನಂದದಿಂದ ಇರುವಂತೆ ಮಾಡ್ತಾನೆ. ಅದಕ್ಕಾಗಿ ಭಗವಂತನನ್ನು ಸದಾನಂದಂ ಎಂಬುದಾಗಿ ನಾವು ನಿತ್ಯದಲ್ಲಿ ಸ್ತೋತ್ರ ಮಾಡಬೇಕು. ಇದೀಗ ತಿಳಿಸಿದಂತೆ ಸಂಧ್ಯಾವಂದನವನ್ನು ಮಾಡದೆ ಒಂದು ದಿನವೂ ಇರಬೇಡಿ. ಬ್ರಾಹ್ಮಣರಾದ ಮೇಲೆ ನಿತ್ಯದಲ್ಲಿ ತಪ್ಪದೇ ಸಂಧ್ಯಾವಂದನವನ್ನು ಮಾಡುವ ಪ್ರತಿಜ್ಞೆಯನ್ನು ಮಾಡಿ, ಸಂಧ್ಯಾವಂದನವನ್ನು ಮಾಡುವ ಪ್ರತಿಜ್ಞೆ ಮಾತ್ರ ಮಾಡದೆ ಮಾಡುವುದಕ್ಕೆ ನಾಳೆಯೇ ಪ್ರಾರಂಭ ಮಾಡಿ, ಇವತ್ತೇ ಪ್ರಾರಂಭ ಮಾಡಿ, ನಾಳೆಯೇ ಪ್ರಾರಂಭ ಮಾಡಿ. ಇಲ್ಲಿ ಬಂದವರಿಗೂ ಸಂಧ್ಯಾವಂದನವನ್ನು ಮಾಡಿಸುವ ವ್ಯವಸ್ಥೆಯನ್ನು ಮಾಡುತ್ತೇವೆ. ನಿಮ್ಮ ಮನೆಯಲ್ಲಿಯೂ ವಿದ್ವಾಂಸರಿಂದ ಕೇಳಿ ತಿಳಿದು, ಕೊನೆ ಪಕ್ಷ ವಿದ್ವಾಂಸರಿಂದ ಕೇಳಿಯೇ ತಿಳಿಯಬೇಕು. ಹತ್ತಿರ ವಿದ್ವಾಂಸರೇ ಇಲ್ಲ, ನಮಗೆ ಸಮಯವೇ ಇಲ್ಲ ಅಂತನ್ನುವ ಅನಿವಾರ್ಯತೆ ಇದ್ದವರು ಶ್ರೀಮಠದಿಂದ ಸಂಧ್ಯಾವಂದನದ ಆ್ಯಪ್ ಮಾಡಿದೆ, ಅದನ್ನಾದರೂ ಇಟ್ಟುಕೊಂಡು ಕೇಳಿ ಸಂಧ್ಯಾವಂದನವನ್ನು ನಿತ್ಯದಲ್ಲಿ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಿರಿ. ಸ್ತ್ರೀಯರು ನಿತ್ಯದಲ್ಲಿ ಗುರುಮಂತ್ರವನ್ನು ಜಪಿಸಿ, ಶ್ರೀಕೃಷ್ಣ ಪರಮಾತ್ಮನ ಮಂತ್ರವನ್ನು ಜಪ ಮಾಡಿ ನಿತ್ಯದ ನಿಮ್ಮ ಗೃಹಕೃತ್ಯಗಳನ್ನು ಮಾಡುವಂತಹ ಶುಭ ಸಂಕಲ್ಪವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು. ಶ್ರೀಕೃಷ್ಣಾರ್ಪಣಮಸ್ತು.